ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಆರ್ಮಿ GDಯಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ ಅಲ್ವಾ. ಆ ಎಕ್ಸಾಮಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಆ್ಯಂಡ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರ ಸಲುವಾಗಿ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ತಗೊಂಡು ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಯಾರೆಲ್ಲ ಪ್ರಿಪರೇಷನ್ ನಡೆಸಿಲ್ಲ, ದಯವಿಟ್ಟು ಇವತ್ತಿಂದಾನೇ ಪ್ರಿಪರೇಷನ್ ನಡೆಸಿ. ಈ ಥರ ಅವಕಾಶ ಖಂಡಿತವಾಗ್ಲೂ ಇನ್ನು ಮುಂದೆ ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರೆಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಲೆಟ್ಸ್ ಗೋ. ಸೊ ನೋಡ್ರಿ, ಆರ್ಮಿ GDಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು, ಫೀಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು, ಇಬ್ಬರಿಗೂ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ ಅದಾವೆ ಇಲ್ಲಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ ಯಾವ ಥರ ಇದೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ATM ಅಂತ ಅದ. ಆಪ್ಷನ್ಸ್ ಯಾವ ಥರ ಅದಾವ: ಆಟೋಮೆಟಿಕ್ ಟೆಲ್ಲರ್ ಮಿಷಿನ್, ಆಟೋಮೇಟೆಡ್ ಟ್ಯಾಲಿಂಗ್ ಮಿಷಿನ್, ಆಟೋಮೇಟೆಡ್ ಟ್ರಾನ್ಸಾಕ್ಷನ್ ಆಫ್ ಮನಿ, ಆಟೋಮೇಟೆಡ್ ಟೋಟಲಿಂಗ್ ಮಿಷನ್ ಅಂತದ. ನಾವೆಲ್ಲರೂ ATM ಬಳಸ್ತೀವಿ ರೀ, ಆದರೆ ಸಾಕಷ್ಟು ಮಂದಿಗೆ ಏನು ATM ಅದು ಫುಲ್ ಫಾರ್ಮಾಗಿ ಗೊತ್ತಿರಂಗಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತೈತೆ ಅಂದ್ರೆ ಆಟೋಮೇಟಿಕ್ ಟೆಲ್ಲರ್ ಮಿಷನ್ ಅಂತ ಆಗ್ತೈತಿ. ATM ಫುಲ್ ಫಾರ್ಮ್ ಏನಾಗತ್ರಿ, ಆಟೋಮೇಟಿಕ್ ಟೆಲ್ಲರ್ ಮಿಷಿನ್ ಅಂತ ಆಗ್ತದೆ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ಥರ ಅದು. ಹೂ ಈಸ್ ದ ಡೈರೆಕ್ಟರ್ ಜನರಲ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಯಾವ ಥರ ಅದಾವ: ಡಾಕ್ಟರ್ ಟೆಡ್ರೋಸ್, ಡೊನಾಲ್ಡ್ ಟಸ್ಕ್, ಆಂಥೋನಿ ಲೇಕ್, ಡಾಕ್ಟರ್ ಮಾರ್ಗ್ರೆಟ್ ಅಂತದ. ಯಾರನ್ನು ನಾವು ಡಾಕ್ಟರೇಟ್ ಜನರಲ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕರಿತೇವೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಯಾವ ಸರಿಯಾದ ಉತ್ತರ ಆಗ್ತೈತೆ ಅಂದ್ರೆ ಡಾಕ್ಟರ್ ಟೆಡ್ರೋಸ್ ಅನ್ನೋರನ್ನ ನಾವು ಏನಂತ ಕರಿತೀವಿ, ಹಿ ಈಸ್ ದ ಡಾಕ್ಟರೇಟ್ ಜನರಲ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿದ್ದಾರೆ ಅವರು. ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದ ರೈಟರ್ ಆಫ್ ದ ಜಂಗಲ್ ಬುಕ್ ಅಂತ ಕ್ವಶನ್ ಐತಿ. ಆಪ್ಷನ್ಸ್: ಜಾನ್ ಕಿಪ್ಲಿಂಗ್, ರುಡ್ಯಾರ್ಡ್ ಕಿಪ್ಲಿಂಗ್, ರಸ್ಕಿನ್ ಬಾಂಡ್, ಜೋಸೆಫ್ ಅಂತ ಕೇಳಿದ್ದಾರೆ. ರೈಟರ್ಸ್ ಆಗಿರ್ಬೋದು ಈ ಬುಕ್ಸ್ ನೋಡ್ರಿ, ಆಥರ್ಸ್ ಮೇಲೆ ಫಿಕ್ಸ್ ಕ್ವಶನ್ ಇರ್ತಾವೆ, ಒಂದಿಲ್ಲ ಎರಡು ಕ್ವಶನ್ ಕೇಳ್ತಿರ್ತಾನೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಇದು ರೈಟರ್ಸ್ ಆಗಿರ್ಬೋದು ಆಥರ್ಸ್ ಮೇಲ್ಗಿಡೋ ಪ್ರಶ್ನೆಗಳನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಎಷ್ಟಾಗುತ್ತೋ ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಕವರ್ ಮಾಡ್ಕೊಂಡು ಓದ್ಕೊತ ಹೋಗ್ರಿ. ಸೊ ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಆಗ್ತೈತಿ, ಹೂ ವಾಸ್ ದ ರೈಟರ್ ಆಫ್ ಜಂಗಲ್ ಬುಕ್ಕಿಗೆ ಸರಿಯಾದ ಉತ್ತರ ಯಾವುದಾಗ್ತೈತೆ ಅಂದ್ರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅನ್ನೋರು ಬರೆದಿದ್ದಾರೆ. ದ ಜಂಗಲ್ ಬುಕ್ ಅನ್ನುವ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂದರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅನ್ನೋರು ಬರೆದಿದ್ದಾರೆ. ಇದರಲ್ಲಿ ರಸ್ಕಿನ್ ಬಾಂಡ್ ಅನ್ನೋರೊಬ್ಬರು ಈ ವ್ಯಕ್ತಿಗಳು ಪ್ರಮುಖರಾಗ್ತಾರೆ. ಹಾಗಾದರೆ ಇವ್ರ ಬಗ್ಗೆ ಗೊತ್ತಿರಬೇಕಾದಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳೇನು ನೋಡಿರಿ. ರಸ್ಕಿನ್ ಬಾಂಡ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳು ನೋಡ್ಕೊತ ಹೋಗ್ರಿ ನೀವು. ರಸ್ಕಿನ್ ಬಾಂಡ್ ಸರಿನಾ. ರಸ್ಕಿನ್ ಬಾಂಡನ್ನು ನಾವು ಏನಂತ ಕರಿತೀವಿ ರೀ, ಯಾರಿಗಾರ ಗೊತ್ತೈತಿ ಇವ್ರಿಗೆ ಏನಂತ ಕರಿತೀವಿ ಅಂತ ಹೇಳಿ? ಇವರು ನಾವು ಇಂಡಿಯನ್ ವರ್ಡ್ಸ್ವರ್ತ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಇಂಡಿಯನ್ ವಿಲಿಯಂ ವರ್ಡ್ಸ್ವರ್ತ್ ಅಂತ ಕರಿತೀವಿ. ರಸ್ಕಿನ್ ಬಾಂಡನ್ನು ಏನಂತ ಕರಿತೀವಿ? ಇಂಡಿಯನ್ ವಿಲಿಯಂ ವರ್ಡ್ಸ್ವರ್ತ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಇಂಡಿಯನ್ ವಿಲಿಯಂ ವರ್ಡ್ಸ್ವರ್ತ್ ಅಂತ ಕರಿತೀವಿ. ಹಾಗಾದ್ರೆ ಇವರು ಬರೆದಂಥ ಮೊದಲ ಕಾದಂಬರಿ, ಫಸ್ಟ್ ನಾವೆಲ್ ಅಂತ ಹೇಳಿ ಕರಿತೀವಿ. ಯಾವುದನ್ನು ಬರೆದ್ರು ಅಂತ ಹೇಳಿದ್ರೆ ದ ರೂಮ್ ಆನ್ ದ ರೂಪ್ ಅನ್ನೋ ಬುಕ್ಕನ್ನು ಬರೀತಾರೆ. ಯಾವುದು ಫಸ್ಟ್ ನಾವೆಲ್ ಇವ್ರದ್ದು? ದ ರೂಮ್ ಆನ್ ದಿ ರೂಪ್ ಅನ್ನುವಂಥ ಬುಕ್ಕನ್ನು ಇವ್ರು ಏನು ಮಾಡ್ತಾರೆ, ಮೊದಲಿಗೆ ಫಸ್ಟ್ ನಾವೆಲಾಗ ಅವಾಗ ಅವ್ರಿಗೆ 17 ವಯಸ್ಸು ನೋಡ್ರಿ. ಆ ಟೈಮ್ನಾಗ ಅವ್ರು ಬರೀತಾರೆ ದ ರೂಮ್ ಆನ್ ದ ರೂಪ್ ಅನ್ನುವಂಥ ಪುಸ್ತಕವನ್ನು ಬರೀತಾರೆ. ಇವ್ರದ್ದು ಕೆಲವೊಂದಿಷ್ಟು ಫೇಮಸ್ ಬುಕ್ಸ್ ಅದಾವೆ ನೋಡ್ರಿ, ಅವನ್ನೆಲ್ಲ ನೋಡ್ಕೊಳ್ರಿ. ಯಾವುದಾಗಿರ್ಬೋದು ದ ಬ್ಲೂ ಅಂಬ್ರೆಲಾ ಆಗಿರ್ಬೋದು, ಆಮೇಲೆ ಯಾವ್ದು ಬರೀತಾರೆ ಇದು ಸೇರಿಸಿ ದ ರೂಮ್ ಆನ್ ದ ರೂಪ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಬರ್ದಾರೆ ನೋಡಿ, ದ ಈಸ್ ನಾಟ್ ಫಾರ್ ಅಂತ ಬರ್ದಾರೆ, ದ ಗರ್ಲ್ ಆನ್ ದ ಟ್ರೇನ್ ಅಂತ ಹೇಳಿ ಬರ್ತಾರೆ. ಸಾಕಷ್ಟು ಪುಸ್ತಕಗಳನ್ನು ಅಂದಾಜು ಒಂದು 500 ಶಾರ್ಟ್ ಸ್ಟೋರಿ, ಎಸ್ಸೆ, ನಾವೆಲ್ಸನ್ನೆಲ್ಲ ಬರೆದಿದ್ದಾರೆ. ಸೊ ಅವ್ರದ್ದು ಒಂದಿಷ್ಟು ಕ್ವಶನ್ಸ್ ಕೇಳ್ಬೋದು, ನೋಡ್ಕೊಳ್ರಿ. ಯಾರ್ದು? ರಸ್ಕಿನ್ ಬಾಂಡದ ಬಗ್ಗೆ ಒಂದಿಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ದ ವರ್ಲ್ಡ್ ಪಾಪ್ಯುಲೇಷನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಯಾವನು ಕೊಟ್ಟಾನ? 2 ಡಿಸೆಂಬರ್, 10th ಜುಲೈ, 11th ಜುಲೈ, 15th ಜುಲೈ. ಗೊತ್ತೈತ್ರಿ ಯಾವಾಗ ನಾವು ವರ್ಲ್ಡ್ ಪಾಪ್ಯುಲೇಷನ್ ಡೇಯನ್ನು ಆಚರಿಸ್ತೀವಿ ಅಂತ ಹೇಳಿ? ನೋಡಿರಿ 2 ಡಿಸೆಂಬರ್ ನಾವು ಯಾವ ಥರ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ
ಏನಂತ ಮಾಡ್ತೀವಿ ರೀ ಸೆಕೆಂಡ್ ಇದನ್ನು ನಾವು ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅಂತ ಮಾಡ್ತೀವಿ. ಏನಂತ ಮಾಡ್ತೀವಿ? ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಡಿಸೆಂಬರ್ 2ನೇ ತಾರೀಕು ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅಂದ್ರೆ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಂತ ಹೇಳಿ ಅದನ್ನು ಆಚರಿಸ್ತೇವೆ ರೀ. ನೆಕ್ಸ್ಟ್ 10th ಜುಲೈ ಏನಂತೇಳಿ ಆಚರಿಸ್ತೇವೆ ಗೊತ್ತೈತೆ ಯಾರಿಗಾರ ಏನಂತ ಹೇಳಿ? ಇದನ್ನು ನಾವು ಏನಂತ ಆಚರಿಸ್ತೀವಿ ಅಂದ್ರೆ ನ್ಯಾಷನಲ್ ಫಿಶ್ ಫಾರ್ಮರ್ ಡೇ ಅಂತ ಮಾಡ್ತೀವಿ. ನ್ಯಾಷನಲ್ ಫಿಶ್ ಫಾರ್ಮರ್ ಡೇ ಅಂತೇಳಿ ಆಚರಿಸ್ತೀವಿ. ಅಂತ ಹೇಳಿದ್ರೆ ರಾಷ್ಟ್ರೀಯ ಮೀನು ಕೃಷಿಕರ ದಿನ ಅಂಥೇಳಿ ನಾವು ಜುಲೈ 10ನೇ ತಾರೀಕನ್ನು ಆಚರಣೆ ಮಾಡ್ತೀವಿ. ಹಾಗಾದ್ರೆ ಜುಲೈ 11 ಏನಂತ ಆಚರಣೆ ಮಾಡ್ತೀವಿ? ಇದನ್ನು ಏನಂತ ಮಾಡ್ತೇವೆ ರೀ? ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದ್ರೆ ಯಾವ್ದು ಕರೆಕ್ಟ್ ಕ್ವಶನ್ ಏನು ಕೇಳಿದ? ವರ್ಲ್ಡ್ ಪಾಪ್ಯುಲೇಷನ್ ಡೇ ಸೆಲೆಬ್ರೇಟೆಡ್ ಆನ್ ಅಂತ ಕೇಳಿದಾನೆ. ಜುಲೈ 11ನೇ ತಾರೀಕು ನಾವು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಂಗಾದ್ರೆ ಸರಿಯಾದ ಉತ್ತರ ಯಾವುದು? ಸಿ ಆಗ್ತೈತಿ. ಸೊ ನೆಕ್ಸ್ಟ್ 15th ಜುಲೈ ಏನಂತ ಸೆಲೆಬ್ರೇಟ್ ಮಾಡ್ತೇವೆ? ಇದನ್ನು ನಾವು ಏನಂತ ಮಾಡ್ತೀವಿ ಅಂದ್ರೆ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತ ಮಾಡ್ತೀವಿ. ಏನಂತ? ಯೂತ್ ಸ್ಕಿಲ್ ಡೇ ಅಂತ ಹೇಳಿದ್ರೆ ಯುವ ಕೌಶಲ್ಯ ದಿನ ಅಂಥೇಳಿ ಜುಲೈ 15ನೇ ತಾರೀಕನ್ನು ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ ಕ್ವಶನ್ 5ನೇ ಕ್ವಶನ್ ಯಾವ ಥರ ಆಯ್ತು ನೋಡ್ರಿ ಇಲ್ಲಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಯಾವುದು ಲಾರ್ಜೆಸ್ಟ್ ದೊಡ್ಡವಾದಂತಹ ಜಲಪಾತ ಅಥವಾ ಟಾಲೆಸ್ಟ್ ಅಥವಾ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ದ ವರ್ಲ್ಡ್ ಅಂತ ಯಾವುದನ್ನು ಕರಿತೇವೆ ರೀ? ಆಪ್ಷನ್ ಏನು ಕೊಟ್ಟಾನ? ವಿಕ್ಟೋರಿಯಾ ಫಾಲ್ಸು, ನಯಾಗರ ಫಾಲ್ಸು, ಆಂಜಲ್ ಫಾಲ್ಸು ಮತ್ತು ಸದರ್ನ್ ಲ್ಯಾಂಡ್ ಫಾಲ್ಸ್ ಅಂತ ಕೊಟ್ಟಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಆಕೈತೆ ಅಂದ್ರೆ ಆಂಜಲ್ ಫಾಲ್ಸ್ ಆಕೈತೆ ನೋಡ್ರಿ. ಆಂಜಲ್ ಫಾಲ್ಸನ್ನು ನಾವು ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಹೂ ಈಸ್ ದ ರೈಟರ್ ಆಫ್ ದ ಬುಕ್ ಗೋಡನ್? ನಾ ಹೇಳಿದ್ನೆಲ್ಲ ಬುಕ್ಸ್ ಮೇಲೆ ಕೇಳ್ತಾನೆ ಅಂತ ಹೇಳಿ. ನೋಡಿರಿ ಮತ್ತೊಂದು ಕ್ವಶನ್ ಬಂದೈತಿ. ಎ ಹರಿವಂಶ್ ರೈ ಬಚ್ಚನ್, ಮಹಾದೇವಿ ವರ್ಮಾ, ಜೈಶಂಕರ್ ಪ್ರಸಾದ್, ಪ್ರೇಮ್ಚಂದ್ ಅಂತ ಕೇಳಿದ್ದಾನೆ. ಇದು ಗಾರ್ಡನ್ ಬುಕ್ಕನ್ನು ಬರೆದವ್ರು ಯಾರು ಆಗ್ತಾರೆ ಅಂತ ಹೇಳಿದ್ರೆ ಪ್ರೇಮ್ಚಂದ್ ಅನ್ನೋರು ಗಾರ್ಡನ್ ಬುಕ್ಕನ್ನು ಬರೀತಾರೆ. ಹಂಗೆ ನೋಡ್ರಿ ಒಂದಿಷ್ಟು ಇಂಪಾರ್ಟೆಂಟ್ ಬುಕ್ಸ್ ಅದಾವು, ನೋಡ್ತಾ ಹೋದ್ರೆ ಸಾಕಷ್ಟು ಅದಾವೆ. ಅದ್ರಾಗ ನೋಡ್ರಿ ಡಿಸ್ಕವರಿ ಆಫ್ ಇಂಡಿಯಾನ ಯಾರು ಬರೀತಾರೆ? ಸೊ ಡಿಸ್ಕವರಿ ಆಫ್ ಇಂಡಿಯಾನ ಜವಾಹರ್ಲಾಲ್ ನೆಹರು ಅವರು ಬರೀತಾರೆ. ನೆಕ್ಸ್ಟ್ ಯಾವುದು? ಮೆಗಾಸ್ತನೀಸ್ ಇಂಡಿಕಾ ಆಗಿರ್ಬೋದು. ಇಂಡಿಕಾ ಅನ್ನುವ ಬುಕ್ಕನ್ನು ಯಾರು ಬರೀತಾರೆ? ಮೆಗಾಸ್ತನೀಸ್ ಅವ್ರು ಬರೀತಾರೆ. ಆಮೇಲೆ ನೋಡ್ರಿ ಫೈರ್ ಆಫ್ ವಿಂಗ್ಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೀತಾರೆ ಫೈರ್ ಆಫ್ ವಿಂಗ್ಸ್ದು. ಆಮೇಲೆ ಇನ್ನೊಂದು ಬರೀತಾರೆ ನೋಡಿ ಯಾರಂತ ಹೇಳಿ ದ ರಿಪಬ್ಲಿಕ್ ಯಾರು ಬರೀತಾರೆ? ಹೇಳ್ರಿ ನೋಡೋಣ, ಯಾರಿಗೆ ಗೊತ್ತೈತಿ ಕಮೆಂಟ್ ಬಾಕ್ಸ್ ಹೋಗಿ ತಿಳಿಸಿ ನೋಡು. ದ ರಿಪಬ್ಲಿಕ್ ಬುಕ್ಕನ್ನು ಯಾರು ಬರೆದಾರು ಅಂಥೇಳಿ ನಂಗೆ ಹೇಳ್ಬೇಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಈಸ್ ನೋನ್ ಆಸ್ ದ ಲೇಡಿ ವಿತ್ ಲ್ಯಾಂಪ್? ಯಾವ ಮಹಿಳೆಯನ್ನು ಲೇಡಿ ವಿತ್ ಲ್ಯಾಂಪ್ ಅಂತೇಳಿ ಕರೀತಾರೆ ಅಂತ ಹೇಳಿ. ಆಪ್ಷನ್ ನೋಡ್ರಿ, ಇಂದಿರಾ ಗಾಂಧಿ, ಬಿ ಫ್ಲೋರೆನ್ಸ್ ನೈಟಿಂಗೇಲ್, ಸರೋಜಿನಿ ನಾಯ್ಡು, ಡಿ ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಯಾರನ್ನು ನಾವು ಲೇಡಿ ವಿತ್ ಲ್ಯಾಂಪ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಫ್ಲೋರೆನ್ಸ್ ನೈಟಿಂಗೇಲ್ ಅನ್ನೋರು. ಇವ್ರ ಪಿಕ್ಚರ್ ಬೇಕಾದ್ರೆ ಗೂಗಲ್ದಾಗ ತೆಗೆದು ನೋಡ್ರಿ, ಅವ್ರ ಫೋಟೋಸ್ ಯಾವಾಗಲೂ ಲ್ಯಾಂಪ್ ಜೊತೆ ಹಿಡ್ಕೊಂಡು ಕೂತ್ಕೊಂಡಿದ್ದು ಅದಾವ. ಬೇಕಾದ್ರೆ ನೋಡಿ ಫ್ಲೋರೆನ್ಸ್ ನೈಟಿಂಗೇಲ್ ಅನ್ನೋರು ಅವ್ರು ಯಾವಾಗಲೂ ಅವ್ರ ಲ್ಯಾಂಪ್ ಜೊತೆ ಇರೋದ್ರಿಂದ ಅವ್ರನ್ನ ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಂದಿರಾ ಗಾಂಧಿನ ಏನಂತ ಕರೀತಾರೆ? ಹಾಗಾದ್ರೆ ಇಂದಿರಾ ಗಾಂಧಿ ಗೊತ್ತಿರಬೇಕು, ಇವರನ್ನ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರೀತಾರೆ. ಏನಂತ ಕರೀತಾರೆ? ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರೀತಾರೆ. ಸರೋಜಿನಿ ನಾಯ್ಡುನ ಏನಂತ ಕರೀತಾರೆ? ಇವ್ರನ್ನ ಸರೋಜಿನಿ ನಾಯ್ಡುನ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರೀತಾರೆ, ಗೊತ್ತಿರಬೇಕು. ನೈಟಿಂಗೇಲ್ ಹೂ ವಾಸ್ ಅ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಯಾವ್ದು ಹೇಳ್ತೀರಿ? ಸರೋಜಿನಿ ನಾಯ್ಡು ಅಂತ ಹೇಳ್ತೀರಿ. ಸೊ ಹೂ ವಾಸ್ ಅ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಯಾವ್ದು ಹೇಳ್ತೀರಿ? ಇಂದಿರಾ ಗಾಂಧಿ ಅಂತ ಹೇಳ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ, ವಿಚ್ ಮೊನಾರ್ಕ್ ಕಾಲ್ಡ್ ಹಿಮ್ಸೆಲ್ಫ್ ಆ್ಯಸ್ ಅ ಸೆಕೆಂಡ್ ಅಲೆಕ್ಸಾಂಡರ್? ತನ್ನನ್ನು ತಾನೇ ಯಾರು ಎರಡನೇ ಅಲೆಕ್ಸಾಂಡರ್ ಅಂತ ಕರೆದುಕೊಂಡ್ರು ಅಂತ ಕೇಳಿದ್ದಾರೆ. ಯಾರಾಗ್ತಾರೆ? ಆಪ್ಷನ್ ಎ ಅಶೋಕ, ಸಮುದ್ರಗುಪ್ತ, ಅಲಾವುದ್ದೀನ್ ಖಿಲ್ಜಿ, ಅಕ್ಬರ್ ಅಂತ ಕೇಳಿದ್ದಾರೆ. ತನ್ನನ್ನು ತಾನೇ ಎರಡನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಮುದ್ರಗುಪ್ತ ಅವರು ತನ್ನನ್ನು ತಾನೇ ಎರಡನೇ ಅಲೆಕ್ಸಾಂಡರ್ ಅಂತ ಹೇಳಿ ಕರೆದುಕೊಂಡಾರ. ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಡ್ರೈಯೆಸ್ಟ್ ಡೆಸರ್ಟ್ ಇನ್ ಅರ್ತ್? ಡ್ರೈಯೆಸ್ಟ್ ಅಂದ್ರೆ ವನ ಮರುಭೂಮಿ ಅಂಥೇಳಿ ಯಾವುದನ್ನು ಕರಿತೀವಿ? ಕೆಳಗೆ ಕೊಟ್ಟಿರುವಂಥ ಆಪ್ಷನ್ ಒಳಗಡೆ ಯಾವುದನ್ನು ನಾವು ಡ್ರೈಯೆಸ್ಟ್ ಡೆಸರ್ಟ್ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ನೋಡ್ರಿ, ಅಟಾಕಾಮ, ಸಹರಾ, ಕಲಹರಿ, ತಾರ್ ಅಂತ ಐತಿ. ಇದ್ರಾಗ ನಾವು ಡ್ರೈಯೆಸ್ಟ್ ಡೆಸರ್ಟ್ ಅಂಥೇಳಿ ಆಪ್ಷನ್ ಎ ಅಟಾಕಾಮನ್ನು ನಾವು ಡ್ರೈಯೆಸ್ಟ್ ಡೆಸರ್ಟ್
ಇನ್ ಅರ್ತ್ ಕರಿತೀವಿ ರೀ. ನೆಕ್ಸ್ಟ್ ನೋಡ್ರಿ 10ನೇ ಕ್ವಶನ್ ಏನೈತಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ನಾನು ನಿಮಗೆ ಬಿಡ್ತೇನೆ ರೀ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಅಂಥೇಳಿ ನೀವು ಕಮೆಂಟ್ ಮಾಡ್ಬೇಕು. ನೋಡ್ರಿ ಆಪ್ಷನ್ ಏನು ಕೊಟ್ಟಾನ, ಚಂಡೀಗಢ ಅಂತ ಕೊಟ್ಟಾನ, ಮೇಘಾಲಯ, ಲಕ್ಷದ್ವೀಪ ಮತ್ತು ಲಡಾಖ್ ಅಂತ ಕೊಟ್ಟಾನ. ಇವುಗಳಲ್ಲಿ ಯಾವುದು ಯೂನಿಯನ್ ಟೆರಿಟರಿ ಆಗಂಗಿಲ್ಲ. ಗೊತ್ತಿದ್ದವರ ಬೇಗ ನಂಗೆ ಕಮೆಂಟ್ ಬಾಕ್ಸ್ ಒಳಗಡೆ ಸರಿಯಾದ ಉತ್ತರವನ್ನು ತಿಳಿಸ್ಬೇಕು. ಸೊ ಇವತ್ತು ಇಷ್ಟು ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದಿಷ್ಟು ಕ್ವಶನ್ಸ್ ತೊಗೊಂಡು ಬರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ.